ರಾಯಬಾಗ ತಾಲೂಕಿನ ಪಾಲಭಾವಿ ಗ್ರಾಮದಲ್ಲಿ ಜಮೀನಿಗೆ ಸಂಬಂಧಿಸಿದಂತೆ ರೈತರು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ನಡುವೆ ಹಲವು ವರ್ಷಗಳಿಂದ ನಡೆಯುತ್ತಿರುವ ವಿವಾದ ಮತ್ತೆ ತಾರಕಕ್ಕೇರಿದೆ. ಸರ್ವೆ ನಂಬರ್ 221 ಮತ್ತು 225ಕ್ಕೆ ಸಂಬಂಧಿಸಿದ 7 ಎಕರೆ 28 ಗುಂಟೆ ಜಮೀನು ಪಿಡಬ್ಲ್ಯೂಡಿ ಇಲಾಖೆಗೆ ಸೇರಿದೆ ಎಂದು ಅಧಿಕಾರಿಗಳು ಹೇಳಿಕೊಂಡಿದ್ದು, ಜಮೀನಿನ ಸುತ್ತಲೂ ಸ್ಟೀಲ್ ಕಂಬಗಳನ್ನು ಅಳವಡಿಸಿ ಗಡಿ ಗುರುತು ಮಾಡಲು ಮುಂದಾಗಿದ್ದಾರೆ. ಇದಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಮೀನಲ್ಲಿ ಬೆಳೆ ಬೆಳೆಯಲು ಈಗಾಗಲೇ ಸಾಕಷ್ಟು ಸಾಲ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೇವೆ. ಇದೀಗ ಈ ಜಮೀನು ಸರ್ಕಾರಕ್ಕೆ ಸೇರಿದೆ ಎಂದು ಹೇಳಿ ಯಾವುದೇ ಸೂಕ್ತ ನೋಟಿಸ್ ನೀಡದೆ ಕಬ್ಜಾ ಪಡೆಯಲು ಮುಂದಾಗಿರುವುದು ರೈತರಿಗೆ ಅನ್ಯಾಯವಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಬಾಗ ತಹಶೀಲ್ದಾರರ ಮಧ್ಯಸ್ಥಿಕೆಯಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಹಾಗೂ ಸರ್ವೆ ಅಧಿಕಾರಿಗಳು ಪೊಲೀಸ್ ಬಂದೋಬಸ್ತ್ನಲ್ಲಿ ಜಮೀನಿನ ಸುತ್ತ ಸ್ಟೀಲ್ ಕಂಬಗಳನ್ನು ಅಳವಡಿಸಲು ಮುಂದಾದ ಸಂದರ್ಭದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿತು. ತಮ್ಮ ಜಮೀನಿನ ಹಕ್ಕಿಗಾಗಿ ರೈತರು ಪ್ರತಿಭಟನೆ ನಡೆಸಿ ನಮಗೆ ನ್ಯಾಯ ಬೇಕು ಎಂದು ಘೋಷಣೆ ಕೂಗಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ರೈತರನ್ನ ಪೊಲೀಸರು ವಶಕ್ಕೆ ಪಡೆದು ಸ್ಥಳದಿಂದ ಕರೆದುಕೊಂಡು ಹೋದರು ಎನ್ನಲಾಗಿದೆ. ವರ್ಷಗಳಿಂದ ಜಮೀನಿನ ಹಕ್ಕಿನ ಕುರಿತು ವಿವಾದ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ದಾಖಲೆಗಳು ಮತ್ತು ಜಮೀನಿನ ಹಕ್ಕುಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಕಾನೂನುಬದ್ಧವಾಗಿ ಹಾಗೂ ನ್ಯಾಯಸಮ್ಮತವಾಗಿ ಸಮಸ್ಯೆ ಬಗೆಹರಿಸಬೇಕು. ಯಾವುದೇ ಪ್ರಬಲ ಯೋಗ ಅಥವಾ ಆತುರದ ಕ್ರಮ ಕೈಗೊಳ್ಳದೆ ರೈತರ ಅಹವಾಲು ಆಲಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ತೋರಿಸ್ರಿ ನಿಮ್ಮ ಪಿಡಬ್ಲ್ಯೂಡಿ ಹೆಸರು ಬಂದ ನಿಮ್ಮ ಕ್ಷೇತ್ರ ತೋರಿಸ್ರಿ. 00 ಆಕ್ಷನ್ ನಿಮ್ಮ ಕ್ಷೇತ್ರ ಎಲ್ಲಿ ಐತದ? 00 ಅಂದ್ರೆ ಬಿ ಖರಾಬ್ ವಕೀಲರಿಗೆ ನಾಲೆಜ್ ಐತಿಲ್ಲ. ನಮ್ಮ ನಾಲೆಜ್ ಐತಿ, ನಾಲೆಜ್ ಇದ್ದ ಕೇಳ್ತಿದ್ವು. ಬಿ ಖರಾಬ್ ಎಲ್ಲಿ ಬರ್ತೈತಿ? ಬಿ ಖರಾಬ್ ಇತ್ತಂತಂದ್ರೆ ಜೀರ್ಣ ಬರ್ತೈತ್ರಿ. ನಿಮ್ದೇ ಜಮೀನು ಬೇಕಾದ್ರೆ ಹೇಳಿಲ್ಲಾರ ಅವ್ರು ಕೇಳ್ಕೊರಿ. ನಿಮ್ದೇ ಜಮೀನು ಅಕ್ವಿಜಿಷನ್ ಕಾಪಿ ಕೊಡ್ರಿ. ಹಂಗಾರ ಅಕ್ವಿಜಿಷನ್ ಕಾಪಿ ಕೊಡ್ರಿ. LAQSR ಕೊಡ್ರಿ. ನಿಮ್ಗೆ ತೋರಿಸ್ತಾನೆ, ಕೋರ್ಟಿಗೆ ನಾ ಸಬ್ಮಿಟ್ ಮಾಡ್ತೇನೆ. LAQSR ಕೊಡ್ರಿ. ನಿಮ್ದೇ ಜಮೀನು ಐತೆ. ನಾವು ಹಂಗಾರ ಇದನ್ನ ತೊಂದ್ರೆ LAQSR ತೋರಿಸ್ರಿ. ನೀವು ಅದನ್ನ ನೋಡ್ರಿ ಬೇಕಾದ್ರೆ ಇಲ್ಲಿ ಐತಿ ಎಲ್ಲ ಮಾಡಿದ್ದೇನೆ. ನೀವು ಏನು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಕೇಳ್ತೆ. ಹಂಗೆ ಕೊಟ್ರು ಯಾರ್ರಿ ಅಬ್ಸರ್ವೇಷನ್ ಮಾಡಿ ಫೈನಲ್ ಅಬ್ಸರ್ವೇಷನ್ ಕೇಳಿ ಸಾಹೇಬ್ರ. ಅಬ್ಸರ್ವೇಷನ್ ನೀವು ಅದೇರಿ ನಿಮಗೆ ತಿಳಿದಾಗ ನೀವು ನಿಮ್ಗೆ ತಿಳಿದಾಗ ನೀವು ಮಾಡಾರನ್ರಿ. ನಿಮ್ಗೆ ತಿಳಿದಾಗ ನೀವು ಮಾಡಾರ ಪ್ರಕಾರ ನಾವು ಬೌಂಡ್ರಿ ಫಿಕ್ಸ್ ಆಯ್ತು. ಅವ್ರು ನಿಮ್ಮವ್ರು ಒಪ್ಕೊಂಡ್ರಲ್ರಿ ಅಳತಿ ಮಾಡಿದ್ರೆ ಮಾಡೋದು ಬೇರೆ, ಪೋಲ್ ಫಿಕ್ಸ್ ಮಾಡಿ ಓದ್ ಫಿಕ್ಸ್ ಹೇಳಿದ್ರಿ ಸಾಹೇಬ್ರ. ಓದ್ ಫಿಕ್ಸ್ ಹೇಳಿಲ್ಲ, ಓದ್ ಫಿಕ್ಸ್ ಹೇಳಿಲ್ಲ ನಿಮಗೆ. ಬೌಂಡ್ರಿ ಫಿಕ್ಸ್ ಮಾಡೋದ್ರ ಸರ್ ಏನಾಗೈತ್ರಿ ಇವತ್ತಂದ್ರೆ ನಾವು ಇಲ್ಲಿ 50 ವರ್ಷ ಆದ್ರೆ ಜಮೀನು ತೊಗೊಂಡು ಜಮೀನು ಕೊಟ್ಟಾಗಿಂದ್ರೆ ಇಲ್ಲಿ ಯಾವುದೇ ರೀತಿ ಸರ್ಕಾರಿ ಜಮೀನು ಇದ್ರಿಕಿಲ್ಲ. ಯಾವುದೇ ರೀತಿ ಸರ್ಕಾರಿ ಜಮೀನು ಇಲ್ಲ, ಯಾವುದೇ ರೀತಿ ಏನು ಇದ್ರಿಕಿಲ್ಲ. ಇಲ್ಲಿ ನಾವು 50 ವರ್ಷದಿಂದ ನಾವು ಈಗೇನು ಕಬ್ಜಾದದ್ದು, ಈ ಕಬ್ಜಾ ಪ್ರಕಾರ 50 ವರ್ಷ ನಾವು ಇಲ್ಲಿ ಇದ್ದೀವಿ. ಈಗ ರಾಜಕೀಯ ದುಷ್ಪ್ರೇರಣೆಯಿಂದ ಸೊಸೈಟಿ ಇಲೆಕ್ಷನ್ ಆಗಿದೆ. ಮೊನ್ನೆ ಸೊಸೈಟಿ ಇಲೆಕ್ಷನ್ ನಾವು ಗಿರಿಯಪ್ಪ ಬಳಿಗಾರನ ಮತ್ತು ಇವ್ರನ್ನ ಒಂದು 4-5 ಮಂದಿನ ಕೆಡವಿದ್ರಿ ಸೊಸೈಟಿ ಎಲೆಕ್ಷನಲ್ಲಿ. ಆ ಶಿಟ್ಟನ್ನು ತೊಗೊಂಡು ಗಿರಿಯಪ್ಪ ಬಳಿಗಾರ ಮತ್ತು ಪರಪ್ಪ ಕರೋಶಿ ಒಂದು 4-5 ಮಂದಿ ಸಾಗರ ಕುರ್ಬೆಟ್ಟು ಒಂದು 4-5 ಮಂದಿ ನಮ್ಮ ಊರಾನ ಏನು ಇದಾರಲ್ಲ ಇವರು ಇದ್ದವ್ರು ಏನು ಮಾಡ್ಯಾರಿ, ಈ ಎಲೆಕ್ಷನ್ ಸೀಟಾ ತಿರ್ಕೋ ಸಂಬಂಧ ಇಲ್ಲಿ ಗೋಕಳ ಒಂದು ಉತ್ತಾರ ಕ್ರಿಯೇಟ್ ಮಾಡ್ಯಾರ. ಏನು ಗೌರ್ಮೆಂಟ್ ಜಮೀನು ಐತಿ, ಪಿಡಬ್ಲ್ಯೂಡಿ ಜಮೀನು ಐತಿ ಅಂತೇಳಿ ಗೋಕಳ ಉತ್ತಾರ ಕ್ರಿಯೇಟ್ ಮಾಡ್ಸಕೈತಿ. ರಾಜಕೀಯ ವ್ಯಕ್ತಿಗಳ ಇನ್ಫ್ಲೂಯೆನ್ಸ್ನಿಂದ ಒಂದು ಅಧಿಕಾರಿಗಳು ಹೇಳಿಸಿ ಅಧಿಕಾರಿಗಳಿಂದ ಒಂದು ಉತ್ತಾರ ಕ್ರಿಯೇಟ್ ಮಾಡ್ಯಾರ. ಉತ್ತಾರ ಕ್ರಿಯೇಟ್ ಮಾಡ್ಕೊಂಡು ಬಂದು ನಮ್ಗೆ ತಕರಾರು ಮಾಡಕತ್ತಾರೆ. ತಕರಾರು ಮಾಡಕ್ಕಂದ್ರೆ ನಾವು ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯದಾಗ ನಾವು 50 ವರ್ಷ ಆದ ನಾವು ಕಬ್ಜಾ ಇದ್ದೀವಿ. ಇಲ್ಲಿ ನಾವು ಯಾವುದೇ ರೀತಿ ಅಂತ ಇಲ್ಲಿ ಸರ್ಕಾರಿ ಜಮೀನು ಇಲ್ಲ. ಗೋಕಳ ಉತ್ತಾರನ ಕ್ರಿಯೇಟ್ ಮಾಡ್ಕೊಂಡು ಬಂದು ನಮ್ಗೆ ತೊಂದರೆ ಕೊಡತ್ತಾರ ಅಂತಲೇ ಅವರು ಸರ್ಕಾರಿ ವಕೀಲರಿಗೆ ನೋಟಿಸ್ ಕೊಟ್ಟರು. ನೋಟಿಸ್ ಕೊಡತ್ತಂತಲೇ ಅವ್ರು ಸರ್ಕಾರಿ ವಕೀಲರು ಬಂದು ಏನಂದ್ರು, ನಮ್ಮದು ಯಾವುದೇ ರೀತಿ ಇಲ್ಲಿ ಎಷ್ಟು ಕಟ್ಟಾಗೈತಿ ಏನಾಗೈತಿ ನಮ್ಮ ಜಮೀನು ಐತಿ ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಾರಿಫೈ ಇಲ್ಲ. ಅದನ್ನ ಅಳತೆ ಮಾಡಿ ನಾವು ಶುದ್ಧ ಮಾಡ್ಕೋತೀವಿ ಸಾಹೇಬ್ರ. ನಮ್ಮ ಕ್ಷೇತ್ರ ಮುಂದೆ ಪಿಡಬ್ಲ್ಯೂಡಿ ಅನ್ನೋ ಕ್ಷೇತ್ರ ಮುಂದೆ 00 ಆಕ್ಷನ್ ಐತಿ. ನಾವು ಶುದ್ಧ ಮಾಡ್ಕೊತೀವಿ ಮತ್ತು ನಮ್ಗೆ ಅಳತೆ ಮಾಡ್ಕೊಂಡು ಅವಕಾಶ ಕೊಟ್ಟರೆ ಏನಂತಂದರೆ ನ್ಯಾಯಾಲಯದವರು ಅಳತೆ ಮಾಡ್ಕೊಂಡು ಅವಕಾಶ ಕೊಟ್ಟಾರಂತ. ಈಗ ಯಾವುದೇ ರೀತಿ ಪೋಲ್ ಹಾಕಿ ತಲೆ ಬೇದಿ ಹಾಕಿ ಅಂತ ಯಾವುದೇ ರೀತಿ ಅವಕಾಶ ಕೊಟ್ಟಿಲ್ಲ. ಆದರೂ ಅಧಿಕಾರಿಗಳು ಏನು ಮಾಡತ್ತಾರ, ಒಂದು ರಾಜಕೀಯ ಒತ್ತಡದಿಂದ ಬಂದು ಇಲ್ಲಿ ನಮ್ಮ ರೈತರ ಮೇಲೆ ದಬಾಣಿಕೆ ಮಾಡಿ ಒಂದು ರೈತರನ್ನ ಒಂದು ಅಂಜಿಸಿ ಪೊಲೀಸ್ ಇಲಾಖೆಯನ್ನು ಕರ್ಕೊಂಡ್ಬಂದು ಅಂಜಿಸಿ ಇಲ್ಲಿ ದಬ್ಬಾಳಿಕೆಯಿಂದ ಒಂದು ಕಂಬ ನಿಲ್ಲಿಸ್ತಾರೆ. ಇಲ್ಲಿ ಯಾವುದೇ ರೀತಿ ನಮ್ಗೆ ಮುಂಚಿತವಾಗಿ ನೋಟಿಸು ಕೊಟ್ಟಿಲ್ಲ. ಯಾವುದೇ ರೀತಿ ಅಂತ ನಮ್ಗೆ ಯಾವುದು ಮಾಹಿತಿ ಕೊಡಲಾರ್ದೇ ಇಮಿಡಿಯೇಟಾಗಿ ಬಂದು ತಹಸೀಲ್ದಾರ್ ಅವರು ಪಿಡಬ್ಲ್ಯೂಡಿ ಇಂಜಿನಿಯರ್ ಅವರು ಬಂದು ಇಲ್ಲಿ ರೈತರ ಮೇಲೆ ದಬಾಣಿಕೆ ಮಾಡಿ ಇದು ನಮ್ಮ ಇದು ಕಬ್ಜಾ ಇದ್ದ ಜಮೀನಿನ ಮ್ಯಾಗ ಒಂದು ದಬಾಣಿಕೆ ಮಾಡಿ ಇಲ್ಲಿ ಪೋಲ್ ನಿಲ್ಲಿಸ್ತಾರೆ. ಯಾವುದೇ ನೋಟಿಸ್ ಕೊಡಲಾರ್ದಾರ ರೈತರನ್ನ ಅರೆಸ್ಟ್ ಮಾಡಿರಲ್ಲ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಯಾವುದೇ ರೀತಿ ಅವ್ರ ಅಧಿಕಾರ ದುರುಪಯೋಗ ಮಾಡ್ಕೊತಾರೆ ರೀ. ಯಾರು ತಹಸೀಲ್ದಾರ್ ಅವರು ಪಿಡಬ್ಲ್ಯೂಡಿ ಅವರು ಅವ್ರೇನು ತಹಸೀಲ್ದಾರ್ ಅವರು ಪಿಡಬ್ಲ್ಯೂಡಿ ಏನು ಮಾಡತ್ತಾರ ರೀ, ಅವ್ರ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯವ್ರಿಗೆ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಆತ ಏನು ತಪ್ಪು ಮಾಡಿಲ್ಲ ರೈತರ
ಏನೂ ತಪ್ಪು ಮಾಡಲಿ, ತಮ್ಮ ಹಕ್ಕಿಗಾಗಿ ಹೋರಾಡತ್ತಾರ. ಹಕ್ಕಿಗಾಗಿ ಹೋರಾಡಿದವ್ರು ನೀವು ಏನು ಮಾಡತ್ತಾರೋ ತಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಅಧಿಕಾರ ದಬ್ಬಾಳಿಕೆಯಿಂದ ರೈತರನ್ನ ಅರೆಸ್ಟ್ ಮಾಡಿ ಗಾಡಿಯಾಗ ಹಾಕ್ಯಾರ್ರಿ. ಯಾವುದೇ ರೀತಿ ತಪ್ಪು ಮಾಡಿಲ್ಲ ರೈತರು. ಯಾಕೆ ತಮ್ಮ ಹಕ್ಕುಗಳನ್ನ ಕೇಳ್ತಾರ ಅವ್ರು. ತಮ್ಮ ಹಕ್ಕುಗಳನ್ನ ಕೇಳೋದು ತಪ್ಪನ್ರಿ ಇವ್ರಿಗೆ. ಆಯ್ತು ರೀ, ನ್ಯಾಯಾಲಯದ ಪ್ರಕರಣ ಐತಿ, ಇನ್ನು ಸ್ಟೇ ಹಂತದ ಸ್ಟೇ ಐತಿ, ನ್ಯಾಯಾಲಯ ಸ್ಟೇ ಕೊಟ್ಟೈತಿ. ಯಾವುದೇ ರೀತಿ ಇವ್ರು ಕಬ್ಜಾ ಹರ್ಕತ್ ಮಾಡಬಾರತ್ತ ಸ್ಟೇ ಕೊಟ್ಟೈತಿ ನ್ಯಾಯಾಲಯದಾಗ ಪ್ರಕರಣ ಇದ್ರು ನ್ಯಾಯಾಲಯಕ್ಕೆ ಬಂದು ಯಾವುದೇ ರೀತಿ ತಕರಾರು ಸಲ್ಲಿಸಿಲ್ಲ ಇವರು. ಯಾರು ಗೌರ್ಮೆಂಟ್ದವ್ರು ತಕರಾರು ಸಲ್ಲಿಸಿಲ್ಲ. ನ್ಯಾಯಾಲಯಕ್ಕೆ ಬಂದು ಅಕ್ವಿಜಿಷನ್ ನೀವು ಯಾವ ರೈತರ ಕಡೆಯಿಂದ ಇದು ಜಮೀನನ್ನು ಅಕ್ವಿಜಿಷನ್ ಮಾಡ್ಕೊಂಡು ಬಂದಿರಿ, ಎಷ್ಟೆಷ್ಟು ಜಮೀನು ಕಟ್ ಮಾಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಕೋರ್ಟ್ದವರು ಅಕ್ವಿಜಿಷನ್ ಕಾಪಿ ಕೊಟ್ಟಿದ್ದಾರೆ. ನ್ಯಾಯಾಲಯಕ್ಕೆ ಇನ್ನೂ ತನಕ ಯಾವುದೇ ರೀತಿ ಅಕ್ವಿಜಿಷನ್ ಕಾಪಿ ಕೊಟ್ಟಿಲ್ಲ. ನ್ಯಾಯಾಲಯಕ್ಕೆ ಸಫಿಷಿಯಂಟ್ ಆದಂಥ ಒಂದು ಯಾವುದೇ ಡಾಕ್ಯುಮೆಂಟ್ ಕೊಡಲಾರ್ದ ಏನು ಮಾಡಿ ಹೈ ಹ್ಯಾಂಡೆಡ್ಲಿ ಬಂದು ಇಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರಲ್ಲ ಅಧಿಕಾರಿಗಳು. ಕೋರ್ಟ್ ಆಫ್ ಕಂಟೆಂಟ್ ಒಂದು ಕೇಸ್ ಮಾಡ್ಬೋದಲ್ಲ? ಮಾಡ್ಬೋದಲ್ಲ. ಕೋರ್ಟ್ ಆಫ್ ಕಂಟೆಂಟ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದ್ರೆ ಯಾವ್ದು ನಾವು ಹೇಳಿ ಮನೆ ಬಂದಾಗ ಹೇಳಿವ್ರಿ, ಸರ್ ನೀವು ಅಧಿಕಾರ ದುರುಪಯೋಗ ತಗೋತಾರೆ, ನಿಮ್ಮ ಕೋರ್ಟ್ ಆಫ್ ಕಾಂಟ್ಯಾಕ್ಟ್ ಮಾಡ್ತೀವಿ ಅನ್ನೋದ್ಲೆ ನೀವು ಯಾವ ಕೋರ್ಟಿಗೆ ಹೋಗ್ರಿ ಏನು ಮಾಡ್ತೀರಿ ಮಾಡ್ರಿ, ನಾವೆಲ್ಲ ಸಜ್ಜದ್ವಿ ಅಂತ ಹೇಳ್ತಾರೆ ಅವರು. ಯಾವುದೇ ಕೋರ್ಟ್ಗೂ ಮಾನ್ಯತೆ ಕೊಡ್ತಾ ಇಲ್ಲ ಸರ್ಕಾರಿ ಅಧಿಕಾರಿಗಳು. ಕೋರ್ಟ್ ಆದೇಶಕ್ಕೂ ಮಾನ್ಯತೆ ಕೊಡ್ತಾ ಇಲ್ಲ. ಇನ್ನು ಮುಂದೆ ನೀವು ಕೋರ್ಟ್ ಆಫ್ ಕಂಟೆಂಟ್ PWD ಅಧಿಕಾರಿ ಮ್ಯಾಗ ಮಾಡ್ತೀವಿ, ತಹಸೀಲ್ದಾರ್ ಅವರು ಮಾಡ್ತೀವಿ. ಈ ಸಂಬಂಧಪಟ್ಟವ್ರು ಇಲ್ಲಿ ಯಾರು ಬಂದ ರೈತರ ಮೇಲೆ ದಬ್ಬಾಣಿಕೆ ಮಾಡಿರಲ್ಲ ಅವ್ರ ಮ್ಯಾಗೆಲ್ಲ ನಾವು ನ್ಯಾಯಾಲಯದ ಮೊರೆ ಹೋಗಿ ಇವೆಲ್ಲ ವಿಡಿಯೋ ಚಿತ್ರೀಕರಣವನ್ನು ತೋರಿಸ್ತೀವಿ. ನ್ಯಾಯಾಲಯದ ಆದೇಶವಿದ್ರು ಆ ನ್ಯಾಯಾಲಯದ ಆದೇಶದ ವಿರುದ್ಧ ಹೊಂಟಾರಲ್ಲ ಯಾರ್ಯಾರು ಹೊಂಟ ಅವ್ರ ಮ್ಯಾಗೆಲ್ಲ ನಾವು ಕಾನೂನು ಪ್ರಕಾರ ಕ್ರಮ ತಗೋತೀವಿ. ನ್ಯಾಯಾಲಯದ ಆದೇಶದಂತೆ ಹಾಗೂ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಸೂಚನೆಯಂತೆ ನಮ್ಮ PWD ಇಲಾಖೆಗೆ ಸಂಬಂಧಿಸಿದಂಥ 7 ಎಕರೆ 28 ಗುಂಟೆ PWD ಇಲಾಖೆಯ ಜಾಗಿದೆ. ಇದನ್ನು 221 ಸರ್ವೆ ನಂಬರ್ ಮೊದಲಿದ್ದ ವಿಸ್ತೀರ್ಣ 19 ಎಕರೆ 24 ಗುಂಟೆ. ಅದರಲ್ಲಿ ಭೂ ಸ್ವಾಧೀನ ಆಗಿದ್ದು 3 ಎಕರೆ 18 ಗುಂಟೆ, ಉಳಿದದ್ದು 16 ಎಕರೆ 6 ಗುಂಟೆ. 225 ಸರ್ವೆ ನಂಬರ್ನಲ್ಲಿ ಒಟ್ಟು ಕ್ಷೇತ್ರ 14 ಎಕರೆ 13 ಗುಂಟೆ. ಅದರಲ್ಲಿ 4 ಎಕರೆ 10 ಗುಂಟೆ ಭೂ ಸ್ವಾಧೀನಪಡಿಸಿಕೊಂಡಿದ್ದೆ. ಉಳಿದಂಥ ಕ್ಷೇತ್ರ 10 ಎಕರೆ 3 ಗುಂಟೆ. ಈಗ ಉಳಿದಂಥ ಕ್ಷೇತ್ರ ಈಗಾಗಲೇ ರೈತರ ಈಗ ಪ್ರಸ್ತುತ ಅವರ ಉತ್ತಾರ ಪ್ರಕಾರ ಅದು ಸರಿಯಾಗಿಯೇ ಇದೆ. ಇದು ಭೂ ಸ್ವಾಧೀನಪಡಿಸ್ಕೊಂಡಿದ್ದು ಟೋಟಲ್ ನಮ್ಮದು 7 ಎಕರೆ 28 ಗುಂಟೆ. ಇದು 1957ನೇ ಇಸ್ವಿಯಲ್ಲಿ ಅಕ್ವೈರ್ ಮಾಡ್ಕೊಂಡಂಥ ಜಾಗ ಇದು. ಈ ಜಾಗನ ಇಲ್ಲಿ ಕೆನಾಲ್ಗಾಗಿ ಬ್ಯಾಂಕ್ ವರ್ಕಿಗೆ ಸಲುವಾಗಿ ಇದನ್ನು ಅಕ್ವೈರ್ ಮಾಡ್ಕೊಂಡು ಮತ್ತೇನು ಮಾಹಿತಿ ಸರ್ ಉತ್ತಾರ ಎಲ್ಲ ಅವರು ಡೂಪ್ಲಿಕೇಟ್ ಮಾಡ್ಕೊಂಡ್ರೆ ಆಗೈತೆ ಅಂತ ಹೇಳ್ತಾರೆ. ಬೋಗಸ್ ಹೆಂಗೆ ಉತ್ತಾರ ಮಾಡಕ್ಕೆ ಬರ್ತಿದ್ದೆ? ದಾಖಲಾತಿಗಳು ಇಲ್ಲದೇ ಇದ್ದರೆ ನಮ್ದು 1957ನೇ ಇಸ್ವಿಯಿಂದ ಇಲ್ಲಿವರೆಗೆ ಕೈ ಬರೋ ಉತ್ತಾರ ಹಿಡ್ಕೊಂಡು ಎಲ್ಲ ಉತ್ತಾರಗಳು ಇದಾವೆ. ನಮ್ಗೆ ಭೂ ಸ್ವಾಧೀನ ಪಡಿಸ್ಕೊಂಡದ್ದು ದಾಖಲೆಗಳು ಇದಾವೆ. ಮತ್ತು ಉತ್ತಾರ ಈಗ ಚಾಲ್ತಿ ಉತ್ತಾರ ಈಗ ಮೋಸ್ಟ್ಲಿ ನನಗೆ ಅನಿಸ್ತೈತಿ ಒಂದು 4-5 ವರ್ಷ ಹಿಂದೆ ಕ್ರಿಯೇಟ್ ಆಗೈತಿ. ಆದರೆ ಇನ್ನು ಬೋಗಸ್ ಅಂತಲ್ಲ, ಮೊದಲು ಇದ್ದಂಥ ದಾಖಲಾತಿಗಳ ಆಧಾರದ ಮೇಲೆ ಈಗ ಅದನ್ನು ಉತ್ತಾರ ಸಿದ್ಧಪಡಿಸಿದ್ದಾರೆ. ಯಾವುದೂ ಬೋಗಸ್ ಅಂತ ಏನಿಲ್ಲ ಇಲ್ಲ. ಮತ್ತೀಗ ಅವರಿಗೆ ಖರೀದಿ ಮಾಡಿರುವಂಥ ಅವ್ರ ಹೆಸರಿನಲ್ಲಿ ಇರುವಂಥ ಕ್ಷೇತ್ರ ಅವ್ರಿಗೆ ಈಗ ಅವ್ರ ಉತ್ತಾರ ಪ್ರಕಾರ ಇರುವಂಥ ಕ್ಷೇತ್ರ ಅದಕ್ಕೆ ಟ್ಯಾಲಿನ ಆಕೈತಿ. ಇದು ನಮ್ಮದು ಎಕ್ಸ್ಟ್ರಾ ನಮ್ಮದು ಏನು PWD ಜಾಗ ಐತಿ, ಇದು ಅವ್ರಿಗೆ ಸಂಬಂಧಪಡಲಾರ್ದಂಥ ಜಾಗನೇ ಐತಿ. ಅವರು ಹೆಚ್ಚುವರಿಯಾಗಿ ಇದನ್ನು ಅವರು ಇದನ್ನು ಮಾಡ್ಕೊಂಡಿದ್ದಾರೆ, ಅತಿಕ್ರಮ ಮಾಡ್ಕೊಂಡು ಉಳುಮೆ ಮಾಡತ್ತಾರೆ ಅಷ್ಟೇ. ಸರಿ, ಅವ್ರ ಕ್ಷೇತ್ರಿಗೆ ಮತ್ತು ಇದಕ್ಕೇನು ಸಂಬಂಧನೇ ಇಲ್ಲ. ಅದು ಸೆಪ್ರೇಟನೇ ಐತಿ, ಇದು ಸೆಪ್ರೇಟನೇ ಐತಿ. ಇವತ್ತು ಸರ್ 7 ಎಕರೆ 28 ಗುಂಟೆ ಎಲ್ಲ ಇವತ್ತು ನಾವು ಗಡಿ ಗುರುತಾ ಮಾಡತ್ತೀವಿ ಅಷ್ಟೇ. ಸರ್ವೆ ಈಗಾಗಲೇ ಮಾಡಿದ್ದೀವಿ. ಆಮೇಲೆ ಗಡಿ ಗುರುತಾ ಮಾಡೋ ಸಲುವಾಗಿ ಅದನ್ನು ನಾವು ಸ್ಟೀಲ್ ಪೋಲನ್ನು ಕುಗಿತಾ ಇದ್ವಿ. ಈಗಂತೂ ಅವ್ರಿಗೆ ಯಾವುದೇ ರೀತಿಯಿಂದ ತೊಂದರೆ ಅಂತೂ ಏನೂ ಇಲ್ಲ. ಅವ್ರನ್ನೇನು ಹೊರಗೆ ಹಾಕೋದಾಗಲಿ ಬೆಳೆ ಇದು ಮಾಡೋದಾಗಲಿ ಯಾವುದೇ ರೀತಿಯಿಂದ ಅವರಿಗೆ ತೊಂದರೆ ಮಾಡೋಂಗಿಲ್ಲ. ನಾವು ಗಡಿ ಗುರುತಾ ಮಾಡತ್ತೀವಿ ಅಷ್ಟೇ. ಮುಂದಿನ ನ್ಯಾಯಾಲಯ ಯಾವ ರೀತಿ ಆದೇಶ ನೀಡ್ತೈತೆ ಆ ಪ್ರಕಾರ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ.
ಅದೇನ್ ನೋಡುವ ಅದೇನಂಗಿಲ್ಲ ಬಿಡಮ್ಮ. ಅಲ್ಲಿ ನೋಡಲಿ ಆಯ್ತು ಮುನ್ನಡೆ ಮುನ್ನಡೆ ಸ್ಟೇಷನ್ ನೋಡಿ ಸ್ಟೇಷನ್ ಜಮೀನು ವಿವಾದದ ಕುರಿತು ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಸ್ಪಷ್ಟ ಮಾಹಿತಿ ನೀಡಬೇಕು ಹಾಗೂ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯ ಕೇಳಿಬಂದಿದೆ. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಬಾಗ.